ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಕೂಗಾಟ ಚರ್ಚೆ ಇಲ್ವಲ್ಲ. ಯಾವ ಕಾರ್ಯಕರ್ತರ ಬೆಂಬಲನೂ ಬೇಡ, ಶಾಸಕರುಗಳ ಬೆಂಬಲನೂ ಬೇಡ, ಪಕ್ಷದ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ ಅಂತಾರಲ್ಲ, ಏನ ಮಾತನಾಡ್ತಾರೆ? ಇಡೀ ಕಾಂಗ್ರೆಸ್ಗೆ ಹೈಕಮಾಂಡೇ ಬೆಂಬಲವಾಗಿ ನಿಂತಿರೋದು. ಹೈಕಮಾಂಡು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿರುತ್ತೆ. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ಇಡೀ ಕಾಂಗ್ರೆಸ್ ಹೈಕಮಾಂಡು ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಪರವಾಗಿರುತ್ತೆ. ಅವರನ್ನು ಸೇರಿಸಿ, ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯ ಸೇರಿಸಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಇರೋದು. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳ್ತದೆ ಅದರ ಪ್ರಕಾರನೇ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯೋದು. ಈಗ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಇದ್ದಾರಲ್ವಾ, ಆ ಕುರ್ಚಿ ಮುಂದುವರಿಯುತ್ತೆ. ಕುರ್ಚಿಯಲ್ಲಿ ಯಾರು ಇರ್ತಾರೆ? ಅವ್ರು ಇದ್ದಾರಲ್ಲ, ಮುಂದುವರಿತಾರಲ್ಲ. ಯಾಕೆ ಈಗ ಹಲವು ದಿನಗಳಿಂದ ಈ ಒಂದು ವಿಚಾರದಲ್ಲಿ ಆ ಕುರ್ಚಿ ವಿಷಯ ಚರ್ಚೆನೇ ಆಗಿಲ್ವಲ್ಲ. ಅನಾವಶ್ಯಕ ಸುದ್ದಿ ಆಗ್ತಿದ್ದಾವೇನ, ಕುರ್ಚಿ ವಿಷಯನೇ ಚರ್ಚೆ ಆಗಿಲ್ವಲ್ಲ. ಒಂದ್ ಕಡೆ ವಿಜೇಂದ್ರ ಅವರು ಬಜೆಟ್ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿಕೆ ಅವ್ರು ಕಾಂಗ್ರೆಸ್ ಹೈಕಮಾಂಡ. ವಿಜೇಂದ್ರ ಈಸ್ ಕಾಂಗ್ರೆಸ್ ಹೈಕಮಾಂಡ್. ಮತ್ತೆ ಅಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲ ಲೀಡರ್ಗಳು ಹೊರಗಡೆ ಬಂದು ಒಬ್ರಿಗೊಬ್ರು ಮಾತಾಡೋಂಥ ಜಾಸ್ತಿ ಆಗಿದೆ ಈ ವಿಚಾರದಲ್ಲಿ. ಏನು ಮಾತಾಡಿಲ್ಲ. ಈಗ ಒಂದು ಕಡೆ ಸೇರ್ಕೊಂಡು ಊಟ ಮಾಡಿದ್ದು ಏನದು ಅಪರಾಧನ? ಒಟ್ಟಿಗೆ ಸೇರೋಣ ಅಂದರೆ ಹೇಳುತ್ತೆ ಅದೇನು ಗುಂಪುಗಾರಿಕೆನ? ಆ ಥರದ್ದು ಏನೂ ಇಲ್ಲ ಕಾಂಗ್ರೆಸ್ನಲ್ಲಿ. ನಥಿಂಗ್. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್. ತಡೆಯನ್ನು ಕೊಟ್ಟಿಲ್ಲ. ಸುರ್ಜೇವಾಲವರು ನಾಳೆ ಬರ್ತಾ ಇದ್ದಾರೆ. ವ್ಯಾಪಕ ಚರ್ಚೆ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ಟರೆ ತಡೆಯನ್ನು ಕೊಟ್ಟಿಲ್ವಲ್ಲ. ನಿಲ್ಲಿಸ್ಬಿಡಿ ಅಂತ ಏನು ಹೇಳಿಲ್ಲ. ಈ ಊಟ ಮಾಡಲ್ಲ. ಈಗ ಬೆಳಿಗ್ಗೆ ತಿಂಡಿ ತಿಂದು ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು. ಬೈ ಚಾನ್ಸ್ ಅದಕ್ಕೆ ಅನಾವಶ್ಯಕವಾಗಿ ಇಲ್ಲದೇದ ಅರ್ಥ ಕಲ್ಪಿಸ್ಬೇಕಾದ ಅಗತ್ಯ ಇಲ್ಲ. ಆ ಥರದ ಯಾವ ಬೆಳವಣಿಗೆನೂ ಇಲ್ಲ. ಕುರ್ಚಿ ವಿಷಯ ಚರ್ಚೆನೂ ಇಲ್ಲ. ಕುರ್ಚಿ ಖಾಲಿನೂ ಇಲ್ಲ. ಅನಾವಶ್ಯಕವಾಗಿ ಚರ್ಚೆಗಳಿವೆ. ಇಲ್ಲೇ ಸಾಕಷ್ಟು ಡಿನ್ನರ್ ಎಲ್ಲ ನಡೆದಿದೆ ಡಾಕ್ಟರ್, ಚರ್ಚೆಗಳಾಗಲಿಲ್ಲ. ಆದರೆ ಒಳ್ಳೆ ಡಿ.ಕೆ. ಶಿವಕುಮಾರ್ ಇದ್ದರ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅವರು ಇದ್ದಾಗೂ ಡಿನ್ನರ್ ನಡೀತದೆ, ಇಲ್ಲದೇ ಇದ್ದಾಗೂ ಡಿನ್ನರ್ ನಡೀತದೆ. ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಇತ್ತೀಚೆಗೆ ಅವರು ಹೋಮ ಹವನ ಎಲ್ಲ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು. ಸಂವಿಧಾನದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಸ್ವತಂತ್ರ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ. ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನು ಪ್ರಶ್ನೆ ಯಾಕೆ ಮಾಡ್ತೀರಿ? ನಾನು ಕೂಡ ಮುಖ್ಯಮಂತ್ರಿ ಆಗ್ತಿರುವಂತಹ ನಂಬಿಕೆ ಭಾಳಷ್ಟಿದೆ ಅವರಿಗೆ ಈ 7.5 ವರ್ಷ ಆದ ನಂತರದಲ್ಲಿ. ಅಧಿಕಾರಕ್ಕೆ ಬಂದವ್ರಿಗೆ ಎಲ್ಲರಿಗೂ ಅಧಿಕಾರ ಬೇಕು ಅನ್ನೋ ಬಯಕೆ ಇರ್ತದೆ. ಯಾರು ಸನ್ಯಾಸಿ ಇರಲ್ಲ. ನನಗೆ ಜನಗಳಿಗೆ ಒಳ್ಳೇದಾದ್ರೆ ಸಾಕು, ದೇಶಕ್ಕೆ ಒಳ್ಳೇದಾದ್ರೆ ಸಾಕು, ಸಂವಿಧಾನದ ಆಶಯಗಳು ಜಾರಿಯಾದ್ರೆ ಸಾಕು ಅನ್ನೋದು ಬಯಕೆ. ರೇಸೇ ಇಲ್ವಲ್ಲ. ರೇಸೇ ಇಲ್ದಿದ್ಮೇಲೆ ಏನಿರೋದಿಲ್ಲ ಬಂತು. ಅದು ನನಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.